26 जनवरी को शाम 5 बजे रिपब्लिक डे के मौके पर शहर के अम्बेडकर सर्कल पर एक बहुत बड़ी पब्लिक मीटिंग रखी गई है। दलित और कन्नड़ ऑर्गेनाइजेशन के अलायंस की 77वें रिपब्लिक डे फेस्टिवल कमेटी के ऑनरेरी प्रेसिडेंट विष्णुवर्धन वॉलदेडी ने कहा कि लोगों को बड़ी संख्या में इसमें हिस्सा लेना चाहिए। सोमवार को शहर के डिस्ट्रिक्ट प्रेस हाउस में बुलाई गई प्रेस कॉन्फ्रेंस में उन्होंने कहा कि पब्लिक मीटिंग का उद्घाटन बीदर डिस्ट्रिक्ट इंचार्ज मिनिस्टर ईश्वर खंडरे करेंगे। म्युनिसिपल एडमिनिस्ट्रेशन मिनिस्टर रहीम खान, एमपी सागर खंडरे, सभी एमएलए, पूर्व मिनिस्टर और डिग्नेटरीज, स्पेशल लेक्चरर और सोशल लीडर्स चीफ गेस्ट के तौर पर हिस्सा लेंगे। इसलिए उन्होंने कन्नड़ और दलित संगठनों के मेंबर्स और आम लोगों से अपील की कि वे बड़ी संख्या में अपने परिवार के साथ शामिल हो और इसे सफल बनाएं। दलित और कन्नड़ समर्थक संगठनों के गठबंधन की 77वें गणतंत्र दिवस उत्सव समिति के अध्यक्ष शिवकुमार तुंगा ने कहा कि यह खुली बैठक हर साल की तरह डॉक्टर बाबा साहेब अम्बेडकर के सपने को पूरा करने के लिए आयोजित की गई है। डॉक्टर अम्बेडकर ने देश की समानता और एकता के लिए अपना जीवन समर्पित कर दिया और संविधान दिया। उनके संदेश को समाज तक पहुंचाने के लिए 26 जनवरी को शाम 5 बजे शहर के अम्बेडकर सर्कल पर एक खुली बैठक आयोजित की गई। उन्होंने बड़ी संख्या में भाग लेने की अपील की। विष्णुवर्धन वालदोडी ने घोषणा की कि शिवकुमार तुंगा को दलित और कन्नड़ समर्थक संगठनों के गठबंधन की 77वें गणतंत्र दिवस उत्सव समिति का अध्यक्ष और श्रीकांत भवानी को महासचिव चुना गया है। कैमरामैन पपुराज का कवरेज। दलित पर ಒಕ್ಕೂಟ ವತಿಯಿಂದ ಇವತ್ತು ನಾವು ಸಭೆ ಸೇರಿದೆವು। ಈ ಸಭೆ ಸೇರಿದ ಉದ್ದೇಶ ಏನಂತಂದರೆ 26ನೇ ಜನವರಿ 2026ರಂದು ಸಾಯಂಕಾಲ 4 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಹಿರಂಗವಾಗಿ ಸಭೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಬಂದಂತ ದಿವಸ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂತ ಕನಸುಗಳನ್ನು ನನಸು ಮಾಡುವಗೋಸ್ಕರ ಪ್ರಗತಿಪರ ಚಿಂತಕರು ಹಾಗೂ ಬುದ್ಧಿಜೀವಿಗಳು ಹಾಗೂ ಹಿರಿಯ ಹೋರಾಟಗಾರರನ್ನು ಕನ್ನಡ ಪರ ಮತ್ತು ದಲಿತ ಪರ ಎಲ್ಲರನ್ನು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 1950ರಲ್ಲಿ ಬೀದರ್ ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆ ಕರಿತೀವಿ। ಆ ಸಭೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವ ಸಂವಿಧಾನ ಜಾರಿಗೆ ಬಂದ ದಿನ ಭಾಳ ಅದ್ದೂರಿಯಾಗಿ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ। ಪ್ರತಿ ವರ್ಷ ದಲಿತ ಪರ ಸಂಘಟನೆಗಳು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತವೆ। ಈ ಬಾರಿ ಕನ್ನಡ ಪರದವರು ಸಹ ನಾವು ಮಾಡ್ತೀವಿ ಅಂತ ಹೇಳಿದಾಗ ಭಾಳ ಖುಷಿ ವಿಚಾರ। ಅದಕ್ಕೆ ನಾವು ಮತ್ತೆ ದಲಿತ ಪರ ಮತ್ತು ಕನ್ನಡ ಪರ ಒಂದು ಒಕ್ಕೂಟ ಮಾಡ್ಕೊಂಡು ಜನವರಿ 26ನೇ ತಾರೀಕಂದು ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಎದುರುಗಡೆ ಬಹಿರಂಗವಾಗಿ ಬೃಹತ್ ಸಮಾವೇಶವನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ। ಆ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ತುಂಗ ಅವರನ್ನು ಸಮಸ್ತ ಎಲ್ಲ ದಲಿತ ಪರ ಹಾಗೂ ಕನ್ನಡ ಪರದವರು ಸೇರಿಕೊಂಡು ಶಿವಕುಮಾರ್ ತುಂಗ ಅವರಿಗೆ ಅಧ್ಯಕ್ಷತೆಯನ್ನು ಮಾಡಿದ್ದೀವಿ। ಅದೇ ರೀತಿಯಾಗಿ ಶ್ರೀಕಾಂತ್ ಭವಾನಿ ಅವರು ಕನ್ನಡ ಪರ ರಕ್ಷಣಾ ವೇದಿಕೆ ಇದೆ ಅವರ ಕಾರ್ಯಾಧ್ಯಕ್ಷರಾಗಿ ಅವರನ್ನು ನೇಮಕಾತಿ ಮಾಡಿದ್ದೀವಿ। ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಭೀಮಾರ್ಮಿಯ ಉಪಾಧ್ಯಕ್ಷರಾಗಿ ಕೊಟ್ಟಂತ ಸಂವಿಧಾನವನ್ನು ಜನವರಿ 26/1/2026ರಂದು ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೃಹತ್ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ। ಅದರಲ್ಲಿ ಈ ವರ್ಷ ವಿಶೇಷ ಏನಂತಂದ್ರೆ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಒಟ್ಟು ಸೇರಿಕೊಂಡು ಈ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಚಿಂತಕರು, ಬುದ್ಧಿಜೀವಿಗಳು ಮತ್ತು ಸಾಹಿತಿಗಳು, ಭಾಷಣಕಾರರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಡಲಿದ್ದಾರೆ। ಅದಕ್ಕೋಸ್ಕರ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ಆಯಾ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಚಿಂತಕರು, ಬುದ್ಧಿಜೀವಿಗಳು, ಸಾಹಿತಿಗಳು, ವಿದ್ಯಾರ್ಥಿನಿಯರು ಮತ್ತು ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು।